ಒಬ್ಬ ತಂದೆ ಬಡತನ ಹೇಗಿರುತ್ತೆ ಎಂಬುದನ್ನ ತನ್ನ ಮಗನಿಗೆ ತೋರಿಸ್ಬೇಕು ಅಂತ ಹೇಳಿ ಅವನನ್ನ ಕರೆದುಕೊಂಡು ಒಂದು ಹಳ್ಳಿಗೆ ಹೋಗ್ತಾರೆ. ಹೋಗಿ 3-4 ದಿನಗಳ ಕಾಲ ಆ ಹಳ್ಳಿಯ ಜನರ ಮಧ್ಯದಲ್ಲಿ ಇರ್ತಾರೆ. ನಂತರ ಆ ತಂದೆ ಮಗನನ್ನ ಕೇಳ್ತಾರೆ, ಮಗನೇ ನೀನು ಹಳ್ಳಿಯ ಬಡತನ ನೋಡಿದೀಯಾ ಅಂತ. ಆಗ ಮಗ ಹೇಳ್ತಾನೆ, ಹೌದು ಅಪ್ಪಾಜಿ ನೋಡಿದೆ ಅಂತ. ಆಗ ತಂದೆ ಮತ್ತೆ ಕೇಳ್ತಾರೆ, ನೀನ್ ಅದರಿಂದ ಏನ್ ಕಲಿತೆ ಅಂತ. ಆಗ ಮಗ ಹೇಳ್ತಾನೆ, ಅಪ್ಪ ನಾನು ತುಂಬಾ ಕಲಿತೆ ಅಂತ. ನಮ್ಮ ಹತ್ರ ಒಂದೇ ಒಂದು ನಾಯಿ ಇದೆ, ಅವ್ರ ಹತ್ರ 4 ನಾಯಿಗಳಿವೆ. ನಮ್ಮ ಹತ್ರ ಒಂದೇ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅವ್ರ ಹತ್ರ ಪೂರ್ತಿಯಾಗಿ ತುಂಬಿರೋ ಕೆರೆನೇ ಇದೆ. ನಾವು ನಮ್ಗೆ ಏನಾದ್ರೂ ಬೇಕಂದ್ರೆ ಪಟ್ಟಣಕ್ಕೆ ಹೋಗಿ ಎಲ್ಲ ವಸ್ತುಗಳನ್ನ ಕೊಂಡ್ ತಂದು ತಿಂತೀವಿ. ಆದ್ರೆ ಅವರು ಸ್ವತಃ ಬೆಳೆದು ಅದನ್ನ ಅವರು ಉಪಯೋಗಿಸ್ತಾರೆ. ನಮ್ಗಿಂತ ಅವ್ರು ಎಷ್ಟು ಶ್ರೀಮಂತರು ಅಲ್ವಾ. ನಾವು ಎಸಿಯಲ್ಲಿ ಮಲಗಿದ್ರು ಕೂಡ ನಮ್ಗೆ ನಿದ್ದೆ ಬರೋದಿಲ್ಲ, ಆದ್ರೆ ಅವರು ಎಲ್ಲಿ ಬೇಕಾದಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾರೆ. ಅವ್ರು ಎಷ್ಟು ಪುಣ್ಯವಂತರು ಅಲ್ವಪ್ಪ. ನಾನು ಇಲ್ಲಿ ಬರ್ದೇ ಹೋಗಿದ್ರೆ ನಾವು ಎಷ್ಟು ಬಡವರು ಅಂತ ನಂಗೆ ಅರ್ಥನೇ ಆಗ್ತಿರ್ಲಿಲ್ಲಪ್ಪ. ನಿಮ್ಗೆ ತುಂಬಾ ಧನ್ಯವಾದ, ನನ್ನ ಇಲ್ಲಿ ಕರ್ಕೊಂಡ್ಬಂದು ಈ ಜನರನ್ನ ನನಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಅಂತ ಆ ಮಗ ತಂದೆಗೆ ಧನ್ಯವಾದವನ್ನ ಹೇಳ್ತಾನೆ.